ಬನ್ನಿ 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 ಹೋಗಿ ಸರ್. ಬಿಟ್ರೆ ಹಿಂಗೆ ಕಲ್ಕೊಂಡ್ಬಿಟ್ಟು ಹತ್ತು ವರ್ಷದಿಂದ ಈ ಕೆಲಸ ನಡೀತಾ ಇದೆ. ನೀವು ಮೊದಲ ಮುಖ್ಯಮಂತ್ರಿ ಆಗಿದ್ದಾಗ ಜಾರ್ಜ್ ಅವರು ಬಿಡಿಎ ಮಿನಿಸ್ಟರ್ ಆಗಿದ್ರು. ಅವರು ಬಂದು ಹೇಳಿದ್ರು ನಮಗೆ 2 ತಿಂಗಳಲ್ಲಿ ನಾ ಕೆಲಸ ಆಗಲಿ. ಸತಿ ಅವರು ಯಾವತ್ತೂ ಅದ್ರ ಬಗ್ಗೆ ಏನು ಇಲ್ಲ. ಸರ್ಕಾರದ ಅನುತಾಪ ನಮ್ಮ ಹತ್ರ ಇದೆ, ಆದ್ರೆ ಕೆಲಸ ನಡೀತಾ ಇದೆ. ಸರ್ಕಾರಕ್ಕೆ ಸಾಕಷ್ಟು ಖರ್ಚವಾಗಿದೆ. ಇವಾಗ ಫ್ರೆಂಡ್ ಆಗ್ತಾ ಇದೆ ಸರ್. ಇಟ್ ಹಸ್ ಬೀನ್ ಎಫಿಷಿಯಂಟ್ ಬಟ್ ನಾಟ್ ಎಫೆಕ್ಟಿವ್. ನಾನು ಯಾತಕ್ಕೆ ಹೇಳ್ತೀನಿ, ಫ್ಲಡ್ ಆಗ್ತಾ ಇದೆ. ಇವಾಗಲೂ ಆಗಿದೆ, ಹೋದ ವರ್ಷನೂ ಆಗಿದೆ. ಈ ಸಲ ಮಳೆನೇ ಬಂದಿಲ್ಲ. ಹೌದು, 2 ಸಜೆಷನ್ ಇದೆ ಹೇಳಿ. ಇದೆಲ್ಲ ನಮ್ಮ ಜಯನಗರ ಕಡೆಯಿಂದ ನಿಮಿಷ ಅದೆಲ್ಲನೂ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಸ್ಟೋಕ್ ಆಗುತ್ತಲ್ಲ ಸರ್, ಈ ಕಡೆಯಿಂದ ಬಂದು ಟ್ರೈನ್ ಸಪೋರ್ಟ್ ಮಾಡ್ಬೇಕು ಸರ್. ಇಲ್ಲಿ ಎಸ್ ಟಿ ಪಿ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಒಂದು ರೇಟ್ ಪಕ್ಕದಲ್ಲಿ ಒಂದು ಟ್ರೈನ್ ಇನ್ನು ನೀವು ಹೋಗ್ಬೇಕಾ? ಅವ್ರೇನು ಮಾತಾಡ್ತಾರೆ, ನಮಗೂ ಜಾಗ ಇಲ್ಲ ಮತ್ತೆ ನೀವು ಹೋಗ್ತೀರಾ? ಡೈವರ್ಟ್ ಮಾಡಿಬಿಡ್ತೀವಿ ಮೇಲ್ಗಡೆ. ಬೇರೆ ಕಡೆ ಸರ್ ಇದನ್ನ ಬಿಟ್ಬಿಡಿ. ಹೇಳೋದಲ್ಲ, ಇದೊಂದು ಡ್ರೈವ್ ಮಾಡಿ ಕಲೆಕ್ಟ್ ಮಾಡ. ಆ ಕಡೆ ಇಷ್ಟು ದೂರ ಮಾಡುದಲ್ಲ ಸರ್. ಈಗ ಇದು ಬರೀ 1.5 ಕಿಲೋಮೀಟರ್ ಮಾಡೋದ್ರಿಂದ ಇಡೀ ನಮ್ಮ ಬೆಂಗಳೂರು ಅರ್ಧ ನೀರು ಜಯನಗರ ಕಡೆಯಿಂದ ಬರ್ತಲ್ಲ, ಅದೊಂದು ಡೈವರ್ಟ್ ಮಾಡಿದ್ರಲ್ಲ ಇದೊಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ನೋಡಿ ಅಣ್ಣ, ಇದು ಸಾರಕ್ಕೆ ಇದು ಹುಳಿಮಾವು ಮತ್ತೆ ಬೇಗುಂಡೆ ಸಾರಕ್ಕೆ ಪುಟ್ಟೆ ಇದೆಲ್ಲ ಇಲ್ಲಿಗೆ ಬರುತ್ತೆ. ಈ ನೀರು ಇಲ್ಲಿಗೆ ಬರುತ್ತೆ. ಎಲ್ಲ ನೀರು ಈ ಕೆರೆಗೆ ಬರುತ್ತೆ. ಇಲ್ಲಿಂದ ಅಗ್ರ ಲೇಕ್ ಹೋಗಿ ಮತ್ತೆ ಬೆಲ್ಲೆಡ್ರಿಗೆ ಹೋಗಿ ಹೊರತೂರು ಹೋಗುತ್ತೆ. ಇಷ್ಟು ಮಡಿವಾಳ ಲೇಕ್ಗೆ ಬರುತ್ತೆ. ನಾವು ಡೈವರ್ಟ್ ಮಾಡಿ ಮತ್ತೆ ಈ ನಮ್ಮ ಬೇಗೂರು ಲೇಕ್ ಇದೆ ಇದು ಬಂದು ಕನೆಕ್ಟ್ ಆಗುತ್ತೆ ಹೈವೇಗೆ. ಟೆಂಡರ್ ಆಗಿದೆ, ಎಲ್ಲ ಆಗಿದೆ ಸರ್. BBMP ಅದು ಆಕ್ಸ್ಫರ್ಡ್ ಕಾಲೇಜ್ ಮುಂದೆ ಮಾಡ್ತೀರಾ ಸರ್. ಈಗ ಅದೊಂದು ಮೆಟ್ರೋ ಅವರು ಹಿಂದೆ ಕಿಲೋಮೀಟರ್ ಆಗುತ್ತೆ ಸರ್. 2 ಕಿಲೋಮೀಟರ್ ತುಂಬಾ ಇಂಪಾರ್ಟೆಂಟ್. ಹಿಂದೆ ಬಾಮ್ಮ ಮನೆ ಇದೆ.
ಸೀನಾ ಹಿಂದೆ ಬರ ಹಿಂದೆ ಕೈ ಕಣ್ಣಲ್ಲಿ ಇಟ್ಕೊಂತೀವಿ ಯಾಕಮ್ಮ suffered a very big drought because of rain, but we are expecting lot of rains. So in order the preparation, we are just keeping it along. We have instructed the officials, we have pointed out which are the places which may affect the thing. All the rains and the stormwater drains will be cleaned up, and we'll see that the water flow will be there. And we have identified where there will be a very big damage to the houses. So we have decided at the same time all the private contractors, private developers who have built without planning and not completed their works, they should also take up this work and see that they hand over the civic amenities to the citizens of the concerned area. Even it is whether they have taken the permission from the PDA or the local body, but it is that prime duty in their area to see that those whatever the stormwater drain, water collection, power, and all these things will be completed. The one big problem every year is the encroachment, sir. The one big problem every year is the encroachment. How is that going to be dealt with? We are looking at. The last question, sir.